ನಮಸ್ಕಾರ ಸ್ನೇಹಿತರೆ. ಕತ್ತಲು ಕಳೆದು ಬೆಳಕಾಗುವಷ್ಟರಲ್ಲಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿ ಹೋಗಿದೆ. ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ 2024ರ ಚುನಾವಣಾ ಹೊಸ್ತಿಲಲ್ಲಿರೋ ರಾಜಕಾರಣದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಈ ಸುದ್ದಿ. ಒಂದು ರಾಜಕೀಯ ಪಕ್ಷ ಮತ್ತು ಅದರ ಭವಿಷ್ಯದ ಬುಡವೇ ಅಲುಗಾಡ್ತಾ ಇದೆ ಈ ಸುದ್ದಿಯಿಂದ. ಅದೂ ಸಹ ಮಾಜಿ ಮುಖ್ಯಮಂತ್ರಿ ಪ್ರಭಾವಿ ಬಿಜೆಪಿಯ ನಾಯಕ ಯಡಿಯೂರಪ್ಪ ಅವರ ವಿರುದ್ಧ ಇಂತಹ ಆರೋಪ. ಯಾವುದೀ ಕೇಸು? ಲೈಂಗಿಕ ದೌರ್ಜನ್ಯದ ಈ ಕೇಸನ್ನು ದಾಖಲು ಮಾಡಿರೋರು ಯಾರು? ಈ ಕೇಸನ್ನು ದಾಖಲು ಮಾಡಿರುವವರು ನಿಜಕ್ಕೂ ದೌರ್ಜನ್ಯಕ್ಕೊಳಗಾಗಿದ್ದಾರಾ? ಇದು ಪೊಲಿಟಿಕಲಿ ಯಡಿಯೂರಪ್ಪ ಅವರನ್ನು ಹಣಿಯಲು ಮಾಡಿರೋ ತಂತ್ರನಾ? ಇದರಿಂದ ಯಾರಿದ್ದಾರೆ? ಇದು ಷಡ್ಯಂತ್ರವಾಗಿದ್ರೆ ಮಾಡ್ತಾ ಇರೋರು ಯಾರು? ಬಿಜೆಪಿನವರೇ ಮಾಡ್ತಾ ಇದ್ದಾರಾ? ಕಾಂಗ್ರೆಸ್ನವ್ರು ಮಾಡಿದಾರಾ? ನಿಜಕ್ಕೂ ಯಡಿಯೂರಪ್ಪ ಅವರು ಇಂತಹ ಲೈಂಗಿಕ ದೌರ್ಜನ್ಯ ಹಗರಣದಲ್ಲಿ ಭಾಗಿಯಾಗಿದ್ದಾರಾ? ಅದು ಸಹ 2024ರ ಚುನಾವಣಾ ಹೊಸ್ತಿಲಲ್ಲೇ ಇಂತಹ ಪ್ರಕರಣ ಬಯಲಿಗೆ ಬಂದಿದ್ದಾದ್ರೂ ಯಾಕೆ? ಇದು ಚುನಾವಣಾ ಹೊಸ್ತಿಲಲ್ಲಿ ಕಾಂಗ್ರೆಸ್ಗೆ ಬಹುದೊಡ್ಡ ಅಸ್ತ್ರನೇನಾದ್ರೂ ಕೊಡ್ತಾ? ಸ್ನೇಹಿತರೆ, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಇದು ಪೋಕ್ಸೋ ಕೇಸು ನಿನ್ನೆ ತಡರಾತ್ರಿ ಯಡಿಯೂರಪ್ಪ ಅವರ ವಿರುದ್ಧ ದಾಖಲಾಗಿದೆ. ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಗೆ ನಿನ್ನೆ ರಾತ್ರಿ ಬಂದಂತ ಒಬ್ಬ ಮಹಿಳೆ ಯಡಿಯೂರಪ್ಪ ಅವರ ವಿರುದ್ಧ ಪೋಕ್ಸೋ ಕೇಸ್ ದಾಖಲು ಮಾಡಿದ್ದಾರೆ. ನೀವು ಕೇಳಿರ್ಬೋದು, ಈ ಹಿಂದೆ ಮುರುಘಾ ಮಠದ ಮುರುಘಾ ಶ್ರೀಗಳ ವಿರುದ್ಧ ಸಹ ಇಂಥದ್ದೇ ಕೇಸ್ ದಾಖಲಾಗಿತ್ತು. ಅದು ಸಹ ಪೋಕ್ಸೋ ಕೇಸ್. ಆ ಕೇಸ್ ನಲ್ಲಿ ಅವರು ಜೈಲಿಗೂ ಸಹ ಹೋಗಿ ಬಂದಿದ್ದಾರೆ. ಅಂತಹುದ್ದೇ ಒಂದು ಕೇಸ್ ಈಗ ಯಡಿಯೂರಪ್ಪ ಅವರ ವಿರುದ್ಧ ದಾಖಲಾಗಿದೆ. ಕೇಸ್ ನಲ್ಲಿ ಮಹಿಳೆ ಮಾಡಿರೋ ಆರೋಪ ಏನಪ್ಪಾ ಅಂದ್ರೆ, ತನ್ನ ಮಗಳು ಸುಮಾರು 17 ವರ್ಷದ ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಕೇಸ್ ನಲ್ಲಿ ವಿವರಿಸಲಾಗಿದೆ. ಇದರಲ್ಲಿ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿರೋದು ಯಾರನ್ನ? ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನ. ತನ್ನ 17 ವರ್ಷದ ಅಪ್ರಾಪ್ತ ಬಾಲಕಿಯ ಮೇಲೆ ಯಡಿಯೂರಪ್ಪ ಅವರು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಆಪಾದನೆ ಮಾಡಲಾಗಿದೆ. ನಾನು ಮತ್ತು ನನ್ನ ಮಗಳು ಸಹಾಯ ಕೇಳ್ಕೊಂಡು ಯಡಿಯೂರಪ್ಪ ಅವರ ನಿವಾಸಕ್ಕೆ ಹೋಗಿದ್ವಿ. ಆ ಸಂದರ್ಭದಲ್ಲಿ ಇದು ನಡೆದಿದೆ ಅನ್ನುವಂತಹ ಗುರುತರವಾದ ಗಂಭೀರವಾದಂತಹ ಆರೋಪವನ್ನು ಆ ಮಹಿಳೆ ಮಾಡಿದ್ದಾರೆ. ಈಗ ಈ ಮಹಿಳೆಯ ಬಗ್ಗೆ ಮಾಧ್ಯಮಗಳಲ್ಲಿ ಕೇಳಿ ಬರ್ತಾ ಇರೋದೇನಪ್ಪಾ ಅಂದ್ರೆ, ಇದೇ ಮಹಿಳೆ ಹಿಂದೆ ಸುಮಾರು 50ಕ್ಕೂ ಹೆಚ್ಚು ಪ್ರಕರಣಗಳನ್ನು ಪ್ರಭಾವಿಗಳ ಮೇಲೆ ದಾಖಲಿಸಿದ್ದಾರೆ ಅನ್ನುವಂತಹ ವರದಿಗಳು ಮಾಧ್ಯಮದಲ್ಲಿ ಪ್ರಸಾರಗೊಳ್ತಾ ಇದ್ದಾವೆ. ಸಹಜವಾಗಿ ಇದು ಎಲೆಕ್ಷನ್ ಟೈಮ್ ಆಗಿರೋದ್ರಿಂದ ಈ ಟೈಮೇ ಯಾಕೆ ಅನ್ನೋ ಕುತೂಹಲ ಎಲ್ಲರನ್ನು ಕಾಡ್ತಾ ಇದೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಮೂರೂ ಪಕ್ಷಗಳು ಲೋಕಸಭಾ ಚುನಾವಣೆಗೆ ಭಾರಿ ಸಿದ್ಧತೆ ಮಾಡ್ಕೋತಾ ಇದ್ದಾವೆ. ಅಭ್ಯರ್ಥಿಗಳ ಘೋಷಣೆಗಳು ಸಹ ಆಗಿದೆ. ಈ ಸಂದರ್ಭದಲ್ಲಿ ಇಂತಹ ಕೇಸ್ ಬಂದಿರೋದ್ರಿಂದ ಸಹಜವಾಗಿ ರಾಜಕೀಯ ವಿಶ್ಲೇಷಕರ ವಿಶ್ಲೇಷಣೆಗೆ ಇದು ಆಹಾರ ಆಗಿದೆ. ಸ್ನೇಹಿತರೆ, ಈ ಪ್ರಕರಣ ದಾಖಲೆ ಮಾಡಿರುವ ಆ ಮಹಿಳೆಗೆ ನಿಜಕ್ಕೂ ಅನ್ಯಾಯ ಆಗಿದ್ರೆ ನ್ಯಾಯವನ್ನು ನ್ಯಾಯಾಂಗ ದೊರಕಿಸಿಕೊಡ್ಲೇಬೇಕು. ಆದರೆ ಇದು ದುರುದ್ದೇಶ ಪೂರ್ವಕವಾಗಿದ್ದರೆ ಅದರ ಸಂಬಂಧ ತನಿಖೆ ಸಹ ಮಾಡಬೇಕಾಗುತ್ತೆ ನ್ಯಾಯಾಂಗ. ಪೊಲೀಸರು ಈಗ ಪ್ರಕರಣವನ್ನು ದಾಖಲೆ ಮಾಡ್ಕೊಂಡಿದ್ದಾರೆ, ತನಿಖೆ ಮಾಡ್ತಾರೆ. ಅದರ ರಿಸಲ್ಟ್ ಬರೋವರೆಗೂ ಇದು ಕೇವಲ ಆರೋಪವಾಗಿರುತ್ತೆ. ಸತ್ಯಾಸತ್ಯತೆ ತನಿಖೆ ನಂತರನೇ ಸಾಬೀತಾಗುತ್ತೆ. ಇದರ ಹಿಂದೆ ಯಾರಿದ್ದಾರೆ, ಯಾಕಾಗಿ ಮಾಡಲಾಗಿದೆ, ನಿಜಕ್ಕೂ ಈ ಘಟನೆ ನಡೆದಿದೆಯಾ, ಇದು ನಿಜನಾ ಸುಳ್ಳ, ಎಲ್ಲವನ್ನು ತನಿಖೆ ಮಾಡಿ ಬಹಿರಂಗ ಪಡಿಸಬೇಕಾಗತ್ತೆ. ಇದನ್ನ ಯಾವುದೇ ರಾಜಕೀಯ ಪಕ್ಷದವರು ಲಘುವಾಗಿ ಪರಿಗಣಿಸಬಾರದು. ರಾಷ್ಟ್ರೀಯ ಮಾಧ್ಯಮಗಳಲ್ಲೆಲ್ಲ ಸಹ ಇದು ಬಿತ್ತರಗೊಳ್ತಾ ಇದೆ. ಬಿಜೆಪಿಯ ಬಹುದೊಡ್ಡ ನಾಯಕನ ಮೇಲೆ ಪೋಕ್ಸೋ ದಾಖಲಾಗಿರೋದು ಸಹಜವಾಗಿಯೇ ಬಿಜೆಪಿಗರಿಗೆ ಆತಂಕ ಉಂಟು ಮಾಡಿರುವುದು ಸತ್ಯ. ಈ ಮಹಿಳೆ ಈ ಹಿಂದೆ ಸಹ ಇಂತಹುದ್ದೇ ಅನೇಕ ಪ್ರಕರಣಗಳನ್ನು ದಾಖಲು ಮಾಡಿದಾರಲ್ಲ, ಆ ಪ್ರಕರಣಗಳ ತನಿಖೆ ಏನಾಗಿದೆ, ಅದರ ಸತ್ಯಾಸತ್ಯತೆ ಏನು, ಅದು ಸಹ ಬಯಲಿಗೆ ಬರಬೇಕು. ಇದು ಕೇವಲ ಪ್ರಚಾರಕ್ಕಾಗಿ ಮಾಡಿರೋದಾ, ಅಥವಾ ಒಂದು ಪಾರ್ಟಿ ಅಥವಾ ಒಬ್ಬ ವ್ಯಕ್ತಿಯನ್ನು ಹಣಿಯೋದಿಕ್ಕೆ ತಂತ್ರ ಮಾಡಿರೋದಾ? ನಿಜಕ್ಕೂ ಈ ಕೇಸಲ್ಲಿ ಆ ಮಹಿಳೆ ಮತ್ತು ಆ ಯುವತಿಗೆ ದೌರ್ಜನ್ಯ ಆಗಿದ್ರೆ ನ್ಯಾಯ ಸಿಗಲೇಬೇಕು. ಸ್ನೇಹಿತರೆ, ಈ ಪ್ರಕರಣದ ತನಿಖೆಯಾಗಿ ಅದರ ಸತ್ಯಾಸತ್ಯತೆ ಹೊರಬರೋದಕ್ಕೆ ಟೈಮ್ ಬೇಕು. ಆದ್ರೆ ಆ ಟೈಮ್ ಅಲ್ಲಿ ಈಗ ಬಿಜೆಪಿಗೆ ಆಗೋ ಡ್ಯಾಮೇಜು ಸಹಜವಾಗಿ ಬಿಜೆಪಿಗರಿಗೆ ನಿದ್ದೆ ಕೆಡಿಸಿರೋದಂತೂ ಗ್ಯಾರಂಟಿ. ಬೇರೆ ಯಾವುದೇ ಪ್ರಕರಣ ಆಗಿದ್ರೆ ಅಷ್ಟೊಂದು ಸೀರಿಯಸ್ ಆಗಿರ್ತಾ ಇರಲಿಲ್ಲ ಬಿಜೆಪಿ ಅವರು. ಇದು ಪೋಕ್ಸೋ ಆಗಿರೋದ್ರಿಂದ ಇದರಲ್ಲಿ ಆರೋಪ ದಾಖಲಾದ ತಕ್ಷಣಕ್ಕೆ ಬಂಧಿಸಬೇಕಾಗತ್ತೆ. ಇಲ್ಲಿ ಅನುಮಾನಕ್ಕೆ ಕಾರಣ ಆಗಿರೋದೇನಪ್ಪಾ ಅಂದ್ರೆ, ಆ ಮಹಿಳೆ ಸುಮಾರು 9 ವರ್ಷಗಳಿಂದಲೂ ಇಂತಹ ಪ್ರಕರಣಗಳನ್ನು ದಾಖಲಿಸ್ತಾನೆ ಬಂದಿದ್ದಾರೆ. ಅದು ಯಾರ ಮೇಲೆ? ಬರೀ ಪ್ರಭಾವಿಗಳ ಮೇಲೆ. ಆ ಲೀಸ್ಟ್ ಅಲ್ಲಿ ದೊಡ್ಡ ದೊಡ್ಡ ಉದ್ಯಮಿಗಳಿದ್ದಾರೆ, ಹಿರಿಯ ಪೊಲೀಸ್ ಅಧಿಕಾರಿಗಳಿದ್ದಾರೆ, ರಾಜಕಾರಣಿಗಳಿದ್ದಾರೆ. ಈ ಮಹಿಳೆ ತನ್ನ ಗಂಡನ ಮೇಲೂ ಸಹ ಕಂಪ್ಲೇಂಟ್ ಕೊಟ್ಟಿದ್ದಾರೆ.
ಆತ ತನ್ನ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗ್ತಾ ಇದ್ದ ಅಂತ. ಈ ಪ್ರಕರಣವನ್ನು ಕರ್ನಾಟಕದ ಸರ್ಕಾರ ಈಗ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಈ ಮಹಿಳೆ ಕೊಟ್ಟಿರುವ ಇಂದಿನ 50ಕ್ಕೂ ಹೆಚ್ಚು ಪ್ರಕರಣಗಳನ್ನು ಕೆದಕಿರುವ ಸರ್ಕಾರ ತಕ್ಷಣಕ್ಕೆ ಯಡಿಯೂರಪ್ಪನವರನ್ನು ಬಂಧಿಸುವಂತಹ ಕಾರ್ಯಕ್ಕೆ ಕೈ ಹಾಕೋದಿಲ್ಲ. ಮೊದಲು ಈ ಹಿಂದಿನ ಪ್ರಕರಣಗಳಲ್ಲಿ ಏನಾಗಿದೆ, ನಿಜಕ್ಕೂ ಇದು ಸತ್ಯನಾ, ಮಹಿಳೆ ಕೊಟ್ಟಿರೋ ದೂರಿನಲ್ಲಿ ಏನಾದರೂ ಸತ್ಯ ಇದೆಯಾ, ಅಥವಾ ಒಬ್ಬ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡಿ ಚುನಾವಣಾ ಹೊಸ್ತಿಲಿನಲ್ಲಿ ಅವರಿಗೆ ಧಕ್ಕೆ ಉಂಟು ಮಾಡಬೇಕು ಅನ್ನುವಂತಹ ದುರುದ್ದೇಶ ಏನಾದ್ರೂ ಇದರ ಹಿಂದಿದೆಯಾ, ಈ ಎಲ್ಲವನ್ನು ಸಹ ಸರ್ಕಾರ ಕೂಲಂಕುಷವಾಗಿ ಪರಿಗಣಿಸ್ತಾ ಇದೆ. ಅದಕ್ಕಾಗಿ ಆಕೆ FIR ಕೊಟ್ಟ ತಕ್ಷಣ ಪ್ರಕರಣವನ್ನು ಗಂಭೀರವಾಗಿ ತಗೊಂಡು ತೀವ್ರತರವಾದ ತನಿಖೆಯನ್ನು ಸಹ ಆರಂಭಿಸಿದೆ. ಮಹಿಳೆ ಕಂಪ್ಲೇಂಟ್ ಕೊಟ್ಟಿರ್ಬೋದು, ಅದಕ್ಕೆ ಸಾಕ್ಷ್ಯಾಧಾರಗಳನ್ನು ಏನೆಲ್ಲ ಒದಗಿಸಿದ್ದಾರೆ ಇದು ಸಹ ಬಹಳ ಮ್ಯಾಟರ್ ಆಗುತ್ತೆ. ಈ ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿ ಯಾರಾಗ್ತಾರಪ್ಪ ಅಂದ್ರೆ 17 ವರ್ಷದ ಆ ಮಹಿಳೆ ಮಗಳು. ಫೆಬ್ರವರಿ ತಿಂಗಳಲ್ಲಿ ಅವ್ರು ಹೇಳೋ ಪ್ರಕಾರ ಯಡಿಯೂರಪ್ಪನವರ ಮನೆಗೆ ಹೋಗಿದ್ರಂತೆ ಸಹಾಯ ಕೇಳ್ಕೊಂಡು. ಆ ಸಂದರ್ಭದಲ್ಲಿ ಈ ದೌರ್ಜನ್ಯ ಆಗಿದೆ ಅಂತಾರೆ. ಆ 17 ವರ್ಷದ ಬಾಲಕಿಯ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಇಂಪಾರ್ಟೆಂಟ್. ಆದ್ರೆ ಯಡಿಯೂರಪ್ಪನವರು ಈ ಪ್ರಕರಣದಲ್ಲಿ ಮಾಧ್ಯಮದ ಮುಂದೆ ಬಂದ್ಬಿಟ್ಟು ಸ್ಪಷ್ಟೀಕರಣ ಸಹ ಕೊಡ್ತಾ ಇದ್ದಾರೆ. ಫೆಬ್ರವರಿ ತಿಂಗಳಲ್ಲಿ ಆ ಮಹಿಳೆ ತನ್ನ ಬಳಿ ಸಹಾಯ ಕೇಳ್ಕೊಂಡು ಬಂದಿದ್ರು. ಮೊದಲು ನಾನು ಅವರಿಗೆ ನೆಗ್ಲೆಕ್ಟ್ ಮಾಡಿದ್ದೆ. ಅದಾದ ಮೇಲೆ ನಾನು ಮನೆಗೆ ಬರ್ತಾ ಇರ್ಬೇಕಾದ್ರೆ ಕಣ್ಣೀರ್ ಆಗ್ತಾ ಇರೋದನ್ನ ನೋಡ್ದೆ. ಒಳಗೆ ಕರೆದು ಕೂರಿಸಿ ಏನಾಗಿದೆ, ಏನ್ ಸಮಸ್ಯೆ ಅಂತ ಕೇಳಿದೆ. ಆಗ ಆಕೆ ನನಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರು. ನಾನು ತಕ್ಷಣ ಪೊಲೀಸ್ ಅಧಿಕಾರಿ ದಯಾನಂದ ಅವರಿಗೆ ಕಾಲ್ ಮಾಡಿ ಇವರಿಗೆ ಏನೋ ಅನ್ಯಾಯ ಆಗಿದೆ ಅಂತೆ ಸರಿಪಡಿಸಿ ಅಂತ ಆದೇಶ ಕೊಟ್ಟೆ. ಆಕೆಗೆ ನಾನು ಹಣಕಾಸಿನ ಸಹಾಯ ಸಹ ಮಾಡಿದ್ದೇನೆ. ಅದಾದ ತಕ್ಷಣಕ್ಕೆ ಆಕೆ ನನ್ನ ಮೇಲೇನೆ ರೇಗಾಡೋದಕ್ಕೆ ಶುರು ಮಾಡಿದ್ರು. ಆ ಮಹಿಳೆಗೆ ಸ್ವಾಸ್ಥ್ಯ ಸರಿ ಇಲ್ಲವೇನೋ ಅನ್ಕೊಂಡು ನಾನು ಸಹ ತಕ್ಷಣವೇ ಅಲ್ಲಿಂದ ಆಕೆಯನ್ನು ಕಳಿಸಿದೆ. ಇದು ಯಡಿಯೂರಪ್ಪನವರು ಹೇಳೋದು. ನಾನು ತಪ್ಪು ಮಾಡಿಲ್ಲ, ಅವರ ಆರೋಪ ನಿರಾಧಾರ, ನಾನು ತನಿಖೆನ ಎದುರಿಸೋದಕ್ಕೆ ಸಿದ್ಧ ಅಂತ ಯಡಿಯೂರಪ್ಪನವರು ಮಾಧ್ಯಮಗಳಿಗೆ ಬಂದು ಹೇಳಿದ್ದಾರೆ. ಯಡಿಯೂರಪ್ಪನವರಂತೂ ಇಲ್ಲಿ ಕಾನ್ಫಿಡೆಂಟ್ ಆಗಿರೋದು ಕಾಣುತ್ತೆ. ನಾನು ತಪ್ಪು ಮಾಡಿಲ್ಲ, ಹಾಗಾಗಿ ಎದುರಲ್ಲ ಅನ್ನೋ ಆತ್ಮವಿಶ್ವಾಸದಲ್ಲಿ ಯಡಿಯೂರಪ್ಪ ಇದ್ದಾರೆ. ನಾನು ಯಾರ ಮೇಲೂ ಆರೋಪ ಮಾಡೋದಿಲ್ಲ. ರಾಜಕೀಯ ದುರುದ್ದೇಶನೋ ಉದ್ದೇಶನೋ ನನಗೆ ಗೊತ್ತಿಲ್ಲ. ನಾನಂತೂ ಯಾವ ತಪ್ಪು ಮಾಡಿಲ್ಲ ಅಂತಾರೆ ಯಡಿಯೂರಪ್ಪ. ನಾವು ಗಮನಿಸಬೇಕಾದ ವಿಷಯ ಏನಪ್ಪಾ ಇಲ್ಲಿ ಅಂದ್ರೆ, ಯಡಿಯೂರಪ್ಪನವರು ಮಾಧ್ಯಮದ ಮುಂದೆ ಬಂದು ಸ್ಟೇಟ್ಮೆಂಟ್ ಕೊಡದೇ ಇದ್ರೆ ನಾವು ಊಹಾಪೋಹಗಳನ್ನು ಮಾಡಬಹುದಾಗಿತ್ತು. ಅವರೇ ಬಂದು ಸ್ಪಷ್ಟನೆ ಮಾಡಿರೋದ್ರಿಂದ ತನಿಖೆ ನಡೀಲಿ ಬಿಡಿ, ಸತ್ಯಾಸತ್ಯತೆ ಹೊರಗೆ ಬರಲೇಬೇಕು. ಸ್ನೇಹಿತರೆ, ಒಟ್ಟಲ್ಲಿ ಚುನಾವಣಾ ಹೊಸ್ತಿಲಿನಲ್ಲಿ ಇಂತಹ ಪ್ರಕರಣ ಯಡಿಯೂರಪ್ಪ ಅವರ ವಿರುದ್ಧ ದಾಖಲಾಗಿರೋದು ಸಹಜವಾಗಿ ರಾಜ್ಯ ಬಿಜೆಪಿಗೆ ಡ್ಯಾಮೇಜ್ ಮಾಡೋದಂತೂ ಸತ್ಯ. ಈಗ ಈ ವಿಷಯನ ರಾಷ್ಟ್ರೀಯ ಮಟ್ಟದಲ್ಲೂ ಸಹ ಪಕ್ಷಗಳು ಎತ್ಕೊಳ್ಳೋದು ಸಹಜ. ನಿಜಕ್ಕೂ ಯಡಿಯೂರಪ್ಪ ಅವರು ಇದರಲ್ಲಿ ಇನ್ವಾಲ್ವ್ ಆಗಿದ್ರೆ ನ್ಯಾಯಾಂಗ ಅವರಿಗೆ ಶಿಕ್ಷೆ ಕೊಡುತ್ತೆ. ಆದರೆ ಇದರಲ್ಲಿ ಅವರ ತಪ್ಪಿಲ್ಲ ಅಂದ್ರೆ ಆ ಮಹಿಳೆಯನ್ನು ತನಿಖೆಗೆ ಒಳಪಡಿಸಬೇಕಾಗುತ್ತೆ. ಅವರ ಉದ್ದೇಶನ ತಿಳ್ಕೊಳ್ಬೇಕಾಗುತ್ತೆ. ಚುನಾವಣಾ ಹೊಸ್ತಿಲಲ್ಲೇ ಯಾಕಿಂತ ಆರೋಪ ಮಾಡಿದ್ರು, ವೈಯಕ್ತಿಕ ದ್ವೇಷ ಯಾಕೆ, ಇದರಿಂದ ಯಾರಿದ್ದಾರೆ, ಯಾರ ಕುಮ್ಮಕ್ಕಿದೆ, ಎಲ್ಲವನ್ನು ಸಹ ಬಯಲಿಗೆ ಎಳೆಯಬೇಕಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಯಡಿಯೂರಪ್ಪ ಅವರ ವಿರುದ್ಧ ದಾಖಲಾಗಿರೋ ಪೋಕ್ಸೋ ಪ್ರಕರಣದ ಬಗ್ಗೆ. ಇದರ ಬಗ್ಗೆ ನಿಮಗೇನನ್ಸುತ್ತೆ? ನಿಜಕ್ಕೂ ಈ ಪ್ರಕರಣದಲ್ಲಿ ಉರುಳಿದೆಯಾ? ಕಮೆಂಟ್ ನಲ್ಲಿ ನಿಮ್ಮ ಕಮೆಂಟ್ಸ್ ನ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.